ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಮಾನವ ಚರಿತ್ರೆಯಲ್ಲಿ ಅತ್ಯಂತ ಪುರಾತನವಾದ ಎಂಟರ್ಟೈನ್ಮೆಂಟ್ಗಳಲ್ಲಿ ಮ್ಯಾಜಿಕ್ ಕೂಡ ಒಂದು. ಇದು ಜನರನ್ನ ನಗಿಸಬಲ್ಲದು, ಸರ್ಪ್ರೈಸ್ ಮಾಡಬಲ್ಲದು. ನಾರ್ಮಲ್ ಪೀಪಲ್ ಕೂಡ ಮಾಡುವ ಬೇಸಿಕ್ ಟ್ರಿಕ್ ಗಳಿಂದ ಹೈ ಲೆವೆಲ್ ಪ್ರೊಫೆಷನಲ್ ಪರ್ಫಾರ್ಮೆನ್ಸ್ ಗಳವರೆಗೆ ಅನೇಕ ಮ್ಯಾಜಿಕ್ ಗಳಿವೆ. ಈ ಕ್ರೇಜಿ ಮ್ಯಾಜಿಕ್ ಟ್ರಿಕ್ ಗಳ ಹಿಂದಿನ ಸೀಕ್ರೆಟ್ ಏನು ಎಂದು ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಅದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ತಪ್ಪದೇ ಶೇರ್ ಮಾಡಿ. ನಂಬರ್ 1, ಮ್ಯಾಜಿಕ್ ಪ್ರಪಂಚದಲ್ಲಿ ಬಹಳ ಕಡಿಮೆ ಟ್ರಿಕ್ಗಳು ಮಾತ್ರ ಪ್ರೇಕ್ಷಕರನ್ನ ಮೂಕ ವಿಸ್ಮಿತರನ್ನಾಗಿಸಿ ನಂತರ ನಂಬಲಾರದೆ ಚಪ್ಪಾಳೆ ತಟ್ಟುವಂತೆ ಮಾಡ್ತವೆ. ಅಂತವುಗಳಲ್ಲಿ ಟಾಂಬಾ ಎಂಬ ವ್ಯಕ್ತಿ ಬ್ರಿಟನ್ ಗಾಟ್ ಟ್ಯಾಲೆಂಟ್ಸ್ ಅಲ್ಲಿ 2017ರಲ್ಲಿ ಸ್ಟೇಜ್ ಮೇಲೆ ಮಾಡಿದ ಟ್ರಿಕ್ ಒಂದು. ಆತನು ನಿಧಾನವಾಗಿ ಒಂದು ಶಾಂಪೇನ್ ಗ್ಲಾಸ್ ತೆಗೆದುಕೊಂಡು ವೈನ್ ಹಾಕ್ತಾನೆ. ಆಗ ಆಡಿಯನ್ಸ್ ಅಷ್ಟು ಎಕ್ಸೈಟ್ ಆಗೋದಿಲ್ಲ. ಆದ್ರೆ ಆತನು ಆ ಗ್ಲಾಸ್ ಅನ್ನ ಬಿಟ್ಟಾಗ ಅದು ಗಾಳಿಯಲ್ಲಿ ಯಾವ ಸಪೋರ್ಟ್ ಇಲ್ಲದೆ ಅಲ್ಲೇ ತೇಲುತ್ತದೆ. ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಈ ಮಿರಾಕಲ್ ಹಿಂದಿನ ಸೀಕ್ರೆಟ್ ಏನಂದ್ರೆ ಆತನು ಮೈಕ್ರೋಸ್ಕೇಲ್ ಟ್ರಾನ್ಸ್ಪರೆಂಟ್ ಫೈಬರ್ ಅಂತ ಕರೆಯೋ ಒಂದು ಬಹಳ ತೆಳುವಾದ ವೈರ್ ಬಳಸುತ್ತಾನೆ. ಅದು ದೂರದಿಂದ ಕಾಣಿಸೋದಿಲ್ಲ. ಈ ವೈರ್ಗೆ ಒಂದು ಸಣ್ಣ ಹುಕ್, ಒಂದು ಕ್ಲಿಪ್ ಇರುತ್ತೆ. ಅವುಗಳನ್ನ ಗ್ಲಾಸ್ಗೆ ಮುಂಚೆಯೇ ಕನೆಕ್ಟ್ ಮಾಡ್ತಾರೆ. ಗ್ಲಾಸ್ ಬ್ಯಾಲೆನ್ಸ್ಡ್ ಆಗಿ ಗಾಳಿಯಲ್ಲಿ ತೇಲಲು ಬಾಟಲ್ ಒಳಗಡೆ ಒಂದು ಮೆಟಲ್ ಬಾಲ್ ಇರುತ್ತೆ. ಆಗ ಗ್ಲಾಸ್ ತನ್ನಷ್ಟಕ್ಕೆ ತಾನೇ ತೇಲುತ್ತಿರುವಂತೆ ಪ್ರೇಕ್ಷಕರಿಗೆ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಕತ್ತಿ ಮೇಲಿನ ವಿನ್ಯಾಸ. ಈ ವ್ಯಕ್ತಿ ತನ್ನ ಸ್ಮೈಲ್ ನೊಂದಿಗೆ ಮಾತ್ರವಲ್ಲದೆ ತನ್ನ ಸ್ಕಿಲ್ ನೊಂದಿಗೆ ಕೂಡ ಎಲ್ಲರನ್ನೂ ಆಶ್ಚರ್ಯಪಡಿಸಿದ. ತಾನು ಮಾಡಿದ ಮ್ಯಾಜಿಕ್ ನೋಡಿ ಜಡ್ಜ್ಗಳೆಲ್ಲರೂ ಉಸಿರು ಬಿಗಿ ಹಿಡಿದರು. ಇಲ್ಲಿ ಆತನ ಅಸಿಸ್ಟೆಂಟ್ಗಳು ಆತನನ್ನ ಕತ್ತಿ ಮೇಲೆ ಮಲಗಿಸಿ ಬಿಟ್ಟರು. ಸ್ವಲ್ಪ ಸಮಯಕ್ಕೆ ಕತ್ತಿ ಆತನ ಬಾಡಿ ಒಳಗೆ ಇಳಿದು ಹೋಗುತ್ತೆ. ಅದನ್ನ ನೋಡಿ ಜಡ್ಜ್ಗಳು, ಆಡಿಯನ್ಸ್ ಮತ್ತೆ ಹೋಸ್ಟ್ ಕೂಡ ಭಯ ಪಡ್ತಾರೆ. ನಂತರ ಅಸಿಸ್ಟೆಂಟ್ಗಳು ಬಂದು ಆತನನ್ನ ಕತ್ತಿ ಮೇಲಿಂದ ಎತ್ತಿ ಏನೂ ಆಗದಂತೆ ಕೆಳಗಡೆ ಇಳಿಸ್ತಾರೆ. ಆದ್ರೆ ಆತನಿಗೆ ಏನೂ ಆಗಿರೋದಿಲ್ಲ. ಈ ಟ್ರಿಕ್ ಹಿಂದಿರುವ ರಹಸ್ಯ ಏನಂದ್ರೆ ಮೊದಲನೇದಾಗಿ ಆತನ ಡ್ರೆಸ್ ಅಲ್ಲಿ ಒಂದು ಮೆಕ್ಯಾನಿಸಮ್ ಇರ್ತದೆ. ಅದೇ ರೀತಿ ಕತ್ತಿ ಕೂಡ ನಿಜವಾದದ್ದಲ್ಲ. ಅಸಿಸ್ಟೆಂಟ್ಗಳು ಆತನನ್ನ ಕತ್ತಿ ಮೇಲೆ ಮಲಗಿಸಿದಾಗ ಕತ್ತಿಯ ಕೊನೆಯ ಭಾಗ ಒಳಗಡೆ ಮಡಚಿಕೊಂಡು ಆತನ ಹಿಂದಿರುವ ಪರಿಕರದೊಂದಿಗೆ ಪರ್ಫೆಕ್ಟ್ ಆಗಿ ಇಂಟರ್ಲಾಕ್ ಆಗ್ತದೆ. ಇದರಿಂದ ಆತನು ಕತ್ತಿ ಮೇಲೆ ಮಲಗಬಲ್ಲನು. ಇಷ್ಟೇ ಅಲ್ಲದೆ ಆತನ ಹೊಟ್ಟೆ ಬಳಿ ಇನ್ನೊಂದು ಮೆಕ್ಯಾನಿಸಮ್ ಇರ್ತದೆ. ಅದನ್ನ ನಾವು ಇಲ್ಲಿ ನೋಡಬಹುದು. ಅಲ್ಲಿ ನೋಡಿ ಎತ್ತರವಾಗಿದೆ. ಅದು ಆತನ ಹೊಟ್ಟೆ ಸುತ್ತಲೂ ಸುತ್ತಕೊಂಡಿದೆ. ಇನ್ನು ಅಲ್ಲಿಂದ ಒಂದು ಫೇಕ್ ಕತ್ತಿ ಹೊರಬರ್ತದೆ. ಆ ಮ್ಯಾಜಿಕ್ ಎಲ್ಲಾನು ನೋಡೋದಕ್ಕೆ ತುಂಬಾ ರಿಯಲಿಸ್ಟಿಕ್ ಆಗಿರ್ತದೆ. ಅದನ್ನ ನೋಡಿ ಜಡ್ಜ್ಗಳು ಕೂಡ ಆಶ್ಚರ್ಯ ಪಡ್ತಾರೆ. ಪ್ರಾಣವಿರುವ ಹಗ್ಗ. ಒಂದು ಕಾಲದಲ್ಲಿ ಈ ಮ್ಯಾಜಿಕ್ ಅನ್ನ ಭಾರತದಲ್ಲಿ ನಿಜವಾದ ಮಾಯಾ ಎಂದು ಭಾವಿಸುತ್ತಿದ್ದರು. 20ನೇ ಶತಮಾನದ ಕೊನೆಯಲ್ಲಿ ಇಶಾಮುದ್ದೀನ್ ಎಂಬ ಇಂಡಿಯನ್ ಮ್ಯಾಜಿಷಿಯನ್ ಬಹಿರಂಗ ಸ್ಥಳಗಳಲ್ಲಿ ನೂರಾರು ಆಡಿಯನ್ಸ್ ಮುಂದೆ ಒಂದು ಮ್ಯಾಜಿಕ್ ಪರ್ಫಾರ್ಮ್ ಮಾಡಿದ. ಆತನು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ತೆಗೆದುಕೊಂಡು ಮೆಲ್ಲಗೆ ಪ್ಲೇ ಮಾಡಲು ಶುರು ಮಾಡಿದ. ಆ ಸಮಯದಲ್ಲಿ ನೆಲದ ಮೇಲೆ ನಿಶಬ್ದವಾಗಿರುವ ಒಂದು ಹಗ್ಗ ತನ್ನಷ್ಟಕ್ಕೆ ತಾನೇ ಕದಲಲು ಶುರು ಮಾಡುತ್ತೆ. ಅದು ಒಂದು ಲೈವ್ ಆಬ್ಜೆಕ್ಟ್ ಅಂತೆ ಮೇಲೆ ನಿಲ್ಲುತ್ತದೆ. ನಂತರ ಒಬ್ಬ ವ್ಯಕ್ತಿ ಆ ಹಗ್ಗದ ಮೇಲೆ ಏರಬಲ್ಲನು. ಅವನು ಕೆಳಗೆ ಇಳಿದ ನಂತರ ಆ ಮ್ಯಾಜಿಷಿಯನ್ ಆ ಹಗ್ಗವನ್ನ ಕಟ್ ಮಾಡುವಂತೆ ಆಕ್ಟ್ ಮಾಡ್ತಾನೆ. ಇನ್ನು ಆ ಹಗ್ಗ ಒಮ್ಮೆಲೆ ಸಡಿಲವಾಗಿ ಬೀಳುತ್ತೆ. ಅದನ್ನ ನೋಡಿದ ಪ್ರತಿಯೊಬ್ಬರು ಬಹಳ ಆಶ್ಚರ್ಯ ಪಡ್ತಾರೆ. ಆದ್ರೆ ಈ ಪರ್ಫಾರ್ಮೆನ್ಸ್ ಮಾಯಾ ಅಲ್ಲ, ಇದು ಪರ್ಫೆಕ್ಟ್ ಟೈಮಿಂಗ್ ಮತ್ತೆ ಸ್ಕಿಲ್ಸ್ ಇಂದ ಕೂಡಿದ ಒಂದು ಐ ಇಲ್ಯೂಷನ್. ಈ ಪರ್ಫಾರ್ಮೆನ್ಸ್ ಅಲ್ಲಿ ಬಳಸಿದ ಹಗ್ಗ ನಾರ್ಮಲ್ ಹಗ್ಗ ಅಲ್ಲ. ಅದರ ಒಳಗಡೆ ಒಂದು ಫ್ಲೆಕ್ಸಿಬಲ್ ಐರನ್ ಪೈಪ್ ಇರುತ್ತೆ. ಈ ಪೈಪ್ ನೇ ಹಗ್ಗ ನೇರವಾಗಿ ನಿಲ್ಲಲು ಸಹಾಯ ಮಾಡ್ತದೆ. ಪರ್ಫಾರ್ಮೆನ್ಸ್ ಸ್ಟೇಜ್ ಕೆಳಗಡೆ ಒಂದು ಸೀಕ್ರೆಟ್ ಸ್ಪೇಸ್ ಇರುತ್ತೆ. ಅಲ್ಲಿ ಪೋಲ್ ಅನ್ನ ಮೇಲೆ ಎತ್ತಲು ಅಗತ್ಯವಾದ ಎಕ್ವಿಪ್ಮೆಂಟ್ ನೊಂದಿಗೆ ಒಬ್ಬ ಅಸಿಸ್ಟೆಂಟ್ ಇರ್ತಾನೆ. ಹಗ್ಗ ನೇರವಾಗಿ ನಿಲ್ಲಬೇಕಾದ ಸಮಯದಲ್ಲಿ ಒಳಗಿರುವ ಅಸಿಸ್ಟೆಂಟ್ ಹಗ್ಗ ಒಳಗಿರುವ ಐರನ್ ಪೋಲ್ ಅನ್ನ ಮೇಲೆ ತಳ್ಳುತ್ತಾನೆ. ಹಗ್ಗ ನಂಬಲಾರದಂತೆ ಸ್ಟ್ರಾಂಗ್ ಆಗಿ ನೇರವಾಗಿ ನಿಲ್ತದೆ. ಅದರ ಮೇಲೆ ಏರಿದ ವ್ಯಕ್ತಿ ಕೂಡ ಟೀಮ್ ಅಲ್ಲಿರುವ ಒಬ್ಬ ಅಸಿಸ್ಟೆಂಟೇ ಆಗಿರ್ತಾನೆ. ಪರ್ಫಾರ್ಮೆನ್ಸ್ ಮುಗಿದ ನಂತರ ಒಳಗಿರುವ ಅಸಿಸ್ಟೆಂಟ್ ಆ ಐರನ್ ಪೋಲ್ ಅನ್ನ ಮತ್ತೆ ಕೆಳಗಡೆ ಎಳಿತಾನೆ. ಆಗ ಆ ಹಗ್ಗ ಸಡಿಲವಾಗಿ ನಾರ್ಮಲ್ ಸ್ಟೇಜ್ಗೆ ಬರುತ್ತೆ. ಇದು ಈ ಮ್ಯಾಜಿಕ್ ಹಿಂದಿರುವ ರಹಸ್ಯ. ಬಾಡಿ ಸ್ವ್ಯಾಂಪಿಂಗ್. ಒಂದು ಕಾಲದಲ್ಲಿ ಕ್ರಿಸ್ ಏಂಜಲ್ ಎಂಬ ಮ್ಯಾಜಿಷಿಯನ್ ಪೋಸ್ಟ್ ಮಾಡಿದ್ದ ಈ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಈ ವಿಡಿಯೋದಲ್ಲಿ ಇಬ್ಬರು ಮನುಷ್ಯರ ಶರೀರಗಳನ್ನ ಎರಡಾಗಿ ವಿಭಜಿಸಿ ನಂತರ ಆ ಭಾಗಗಳನ್ನ ಅವರಿಗೆ ಬದಲಾಯಿಸಿ ಹಾಕಿದಂತೆ ಇರುತ್ತೆ.
ಅಂದರೆ ಪುರುಷರ ದೇಹವನ್ನ ಮಹಿಳೆಗೆ, ಮಹಿಳೆಯ ದೇಹವನ್ನ ಪುರುಷನಿಗೆ ಹಾಕಿದಂತೆ ಇರುತ್ತೆ. ಈ ಪರ್ಫಾರ್ಮೆನ್ಸ್ ಬಹಳ ಥ್ರಿಲ್ಲಿಂಗ್ ಅನ್ಸುತ್ತೆ. ಇದು ಅಸಾಧ್ಯ ಎಂದು ಬಹಳಷ್ಟು ಜನ ಕನ್ಫ್ಯೂಸ್ ಆದರು. ಆದ್ರೆ ಈ ನಂಬಲಾರದ ಮ್ಯಾಜಿಕ್ ಹಿಂದೆ ಯಾವ ಸೂಪರ್ ಪವರ್ಗಳು ಇಲ್ಲ. ಆದ್ರೆ ಅದರ ಹಿಂದೆ ವಿಡಿಯೋ ಶೂಟಿಂಗ್ ಟೆಕ್ನಿಕ್ಗಳು ಮತ್ತೆ ಮುಂಚೆಯೇ ಪ್ರಿಪೇರ್ ಆದ ಅಸಿಸ್ಟೆಂಟ್ಗಳು ಇರ್ತಾರೆ. ಇಷ್ಟಕ್ಕೂ ಕ್ರಿಸ್ ಏಂಜಲ್ ಮಾಡಿದ ಈ ಶಾಕಿಂಗ್ ಮ್ಯಾಜಿಕ್ ಟ್ರಿಕ್ ಹಿಂದಿರುವ ರಹಸ್ಯ ಏನು ಎಂದ್ರೆ ನಿಜಕ್ಕೂ ಇದು ಮಾಯಾ ಅಲ್ಲ, ಕೇವಲ ಶೂಟಿಂಗ್ ಟೆಕ್ನಿಕ್ಗಳು ಮತ್ತೆ ನಟರ ಸಹಾಯದೊಂದಿಗೆ ಮಾಡಿದ ಒಂದು ಟ್ರಿಕ್ ಮಾತ್ರ. ಇದನ್ನ ಹೇಗೆ ಮಾಡ್ತಾರಂದ್ರೆ ಈ ಮ್ಯಾಜಿಕ್ ಅನ್ನ ಒಂದು ಸಣ್ಣ ಸಿನಿಮಾ ಶೂಟಿಂಗ್ ಅಂತೆ ಊಹಿಸಿಕೊಳ್ಳಿ. ಇದು ಲೈವ್ ಅಲ್ಲಿ ನಡೆಯೋದಿಲ್ಲ. ಇದನ್ನ ಬಹಳ ಗಂಟೆಗಳು ಶೂಟ್ ಮಾಡಿ ನಂತರ ಎಡಿಟ್ ಮಾಡ್ತಾರೆ. ಈ ಟ್ರಿಕ್ಗೆ 4 ವ್ಯಕ್ತಿಗಳು ಬೇಕು. ಇಬ್ಬರು ಸಾಮಾನ್ಯ ವ್ಯಕ್ತಿಗಳು ಪೂರ್ಣ ಶರೀರ ಭಾಗಗಳೊಂದಿಗೆ ಇರುವವರು, ಇಬ್ಬರು ಸೊಂಟದವರೆಗೆ ಶರೀರವಿರುವವರು. ಇವರನ್ನ ಟಾರ್ಸೋ ಅಂತ ಕರೀತಾರೆ. ಈ ವಿಡಿಯೋದಲ್ಲಿ ಕಾಣುವ ಪ್ರೇಕ್ಷಕರು ಕೂಡ ನಟರೇ ಆಗಿರ್ತಾರೆ. ಇನ್ನು ಮುಂಚೆಯೇ ಸಾಮಾನ್ಯ ವ್ಯಕ್ತಿಗಳನ್ನ ಬೆಂಚ್ ಮೇಲೆ ಮಲಗಿಸಿ ಶೂಟ್ ಮಾಡ್ತಾರೆ. ಇದು ನಮ್ಮನ್ನ ನಂಬಿಸಲು ಮಾತ್ರ. ಈಗ ಕ್ಯಾಮ್ರಾವನ್ನ ಸ್ವಲ್ಪ ಕಟ್ ಮಾಡಿ ಆ ಸಾಮಾನ್ಯ ವ್ಯಕ್ತಿಗಳನ್ನ ತೆಗೆದು ಅವರ ಸ್ಥಾನದಲ್ಲಿ ಸೊಂಟದವರೆಗೆ ಶರೀರವಿರುವವರನ್ನ ಅಂದ್ರೆ ಟಾರ್ಸೋ ಡಬಲ್ ಗಳನ್ನ ತಂದು ಬೆಂಚ್ ಮೇಲೆ ಮಲಗಿಸ್ತಾರೆ. ಇವರಿಗೆ ಕೆಳಗೆ ಮೆಕ್ಯಾನಿಕಲ್ ಕಾಲುಗಳು, ಮಿಷನ್ ನೊಂದಿಗೆ ಕೆಲಸ ಮಾಡುವ ಕಾಲುಗಳನ್ನ ಅಳವಡಿಸ್ತಾರೆ. ಈ ಒಟ್ಟು ಪ್ರಕ್ರಿಯೆ ಬಹಳ ವೇಗವಾಗಿ ಕ್ಯಾಮ್ರಾಗೆ ಕಾಣದಂತೆ ನಡೆಯುತ್ತದೆ. ಈಗ ಕ್ಯಾಮ್ರಾ ಮತ್ತೆ ಪರ್ಫಾರ್ಮೆನ್ಸ್ ಕಡೆಗೆ ಬರುತ್ತದೆ. ಮ್ಯಾಜಿಕ್ ಮಾಡುವ ವ್ಯಕ್ತಿ ಅವರನ್ನ ಎರಡಾಗಿ ಎಳೆದಂತೆ ನಟಿಸ್ತಾನೆ. ಆದ್ರೆ ನಿಜಕ್ಕೂ ಆ ವ್ಯಕ್ತಿ ಸೊಂಟದವರೆಗೆ ಇರ್ತಾನೆ. ಕೆಳಗಡೆ ಮೆಕ್ಯಾನಿಕಲ್ ಕಾಲುಗಳು ಮಾತ್ರ ಇರ್ತವೆ. ನಾವು ಭಾವಿಸ್ತೇವೆ ಮೊದಲು ಇದ್ದವರೇ ನಂತರ ಎರಡಾಗಿ ವಿಭಜನೆಯಾದಂತೆ ಕಾಣುವವರು ಒಂದೇ ಮುಖವಿರುವವರು ಎಂದು. ಆದ್ರೆ ಅವರು ಬೇರೆ ಬೇರೆ ವ್ಯಕ್ತಿಗಳು. ಆದ್ರೆ ಮ್ಯಾಜಿಷಿಯನ್ ಮತ್ತೆ ಆತನ ಟೀಮ್ ಆ 4 ಜನರನ್ನ ಒಂದೇ ರೀತಿ ಕಾಣುವಂತೆ ಆಯ್ಕೆ ಮಾಡ್ತಾರೆ. ಕ್ಯಾಮ್ರಾ ಆಂಗಲ್ಗಳು, ಸ್ಪೀಡ್ ಎಡಿಟಿಂಗ್ ಮತ್ತೆ ಲೈಟಿಂಗ್ ಬದಲಾವಣೆಗಳು ಈ ಬದಲಾವಣೆಗಳನ್ನ ನಾವು ಗಮನಿಸದಂತೆ ಮಾಡ್ತವೆ. ಅದಕ್ಕೆ ಅವರು ಒಂದೇ ರೀತಿ ಇದ್ದಂತೆ ನಮಗೆ ಭ್ರಮೆಯಾಗುತ್ತೆ. ಈ ಮ್ಯಾಜಿಕ್ ಎಲ್ಲಾನು ನೈಪುಣ್ಯದ ಕ್ಯಾಮ್ರಾ ವರ್ಕ್, ಬುದ್ಧಿವಂತ ಎಡಿಟಿಂಗ್ ಮತ್ತೆ ನಟರ ಸಹಕಾರದೊಂದಿಗೆ ಸಾಧ್ಯವಾಗ್ತದೆ. ಇದು ಕೇವಲ ಒಂದು ವಿಜುವಲ್ ಇಲ್ಯೂಷನ್ ಮಾತ್ರ, ನಿಜವಾದ ಮಾಯಾ ಅಲ್ಲ. ಈ ತಲೆ ಮಾಯವಾಗಿ ಹೋದಂತೆ ಕಾಣುವ ಮ್ಯಾಜಿಕ್ ಬಹಳ ಅಟ್ರಾಕ್ಟಿವ್ ಆಗಿರ್ತದೆ. ಈ ಮ್ಯಾಜಿಕ್ ಯಾವುದೋ ಹಾರರ್ ಸಿನಿಮಾದಲ್ಲಿ ಅಲ್ಲ, ನೂರಾರು ಆಡಿಯನ್ಸ್ ಮುಂದೆ ಲೈವ್ ಆಗಿ ಪ್ರದರ್ಶಿಸಿದರು. ಶೋ ಮಧ್ಯದಲ್ಲಿ ಒಬ್ಬ ಹುಡುಗಿ ಚೇರಲ್ಲಿ ಕುಳಿತಿರ್ತಾಳೆ. ಮ್ಯಾಜಿಷಿಯನ್ ಅವಳ ತಲೆ ಮೇಲೆ ಒಂದು ಬಟ್ಟೆ ಹೊದಿಸ್ತಾನೆ. ಕೆಲ ಸೆಕೆಂಡ್ಗಳ ನಂತರ ಆ ಬಟ್ಟೆ ತೆಗೆದಾಗ ಅವಳ ತಲೆ ಮಿಸ್ ಆಗಿರ್ತದೆ. ಆದ್ರೆ ಅದರ ಹಿಂದಿರುವ ಸೀಕ್ರೆಟ್ ನೀವು ಭಾವಿಸಿದಷ್ಟು ಕಾಂಪ್ಲೆಕ್ಸ್ ಆಗಿರೋದಿಲ್ಲ. ಮ್ಯಾಜಿಷಿಯನ್ ಬಟ್ಟೆ ಹೊದಿಸಿದಾಗ ಅಸಿಸ್ಟೆಂಟ್ ತಲೆಯನ್ನ ಫಾಸ್ಟ್ ಆಗಿ ಹಿಂದಕ್ಕೆ ಬಗ್ಗಿಸ್ತಾಳೆ. ಅದೇ ರೀತಿ ಅವಳು ಒಂದು ಸ್ಪೆಷಲ್ ಸೂಟ್ ಧರಿಸಿರ್ತಾಳೆ. ಆಗ ಅಲ್ಲಿ ಒಂದು ಫೇಕ್ ಬಾಡಿ ಶೀಲ್ಡ್ ಸ್ವಲ್ಪ ಮೇಲೆ ಬರ್ತದೆ. ಅದು ಅವಳ ಬಾಡಿ ರೀತಿಯೇ ಇರ್ತದೆ. ಇನ್ನು ಆತನು ಆ ಬಟ್ಟೆ ತೆಗೆಯುತ್ತಿದ್ದಂತೆ ಅವಳ ತಲೆ ಮಾಯವಾಗಿರ್ತದೆ. ಯಾಕಂದ್ರೆ ಅವಳ ತಲೆಯನ್ನ ಹಿಂದಕ್ಕೆ ಬಗ್ಗಿಸಿಕೊಂಡಿರ್ತಾಳೆ. ಈ ಶೋಗೆ ಅಸಿಸ್ಟೆಂಟ್ ತನ್ನ ಕುತ್ತಿಗೆಯನ್ನ ಬಹಳ ಹಿಂದಕ್ಕೆ ಬಗ್ಗಿಸುವುದು ಮತ್ತೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ ಡ್ರೆಸ್ ಧರಿಸುವುದು ನಿರ್ಣಾಯಕವಾಗುತ್ತೆ. ಕುತ್ತಿಗೆ ಹಿಂದಕ್ಕೆ ಹೋದಾಗ ಕುತ್ತಿಗೆ ಭಾಗವನ್ನ ಮರೆ ಮಾಡಲು ಅವಳ ಕಾಲರ್ ಗಟ್ಟಿಯಾಗಿರ್ತದೆ. ಈ ರೀತಿಯಾಗಿ ಈ ಮ್ಯಾಜಿಕ್ ನೋಡಿದ ಪ್ರತಿಯೊಬ್ಬರು ಕ್ಲಾಪ್ಸ್ ತಟ್ಟಲೇಬೇಕು. ಪ್ಲೇಯಿಂಗ್ ಕಾರ್ಡ್. ಮ್ಯಾಜಿಕ್ ಮಾಡುವವರು ಖಂಡಿತವಾಗಿಯೂ ಬ್ಯಾಲೆನ್ಸಿಂಗ್ ಗೆ ಸಂಬಂಧಿಸಿದ ಮ್ಯಾಜಿಕ್ ಗಳನ್ನ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಒಂದೇ ಒಂದು ಪ್ಲೇಯಿಂಗ್ ಕಾರ್ಡ್ ಮೇಲೆ ಡ್ರಿಂಕ್ ಕ್ಯಾನ್ ಅನ್ನ ನಿಲ್ಲಿಸುವ ಮ್ಯಾಜಿಕ್. ಹೀಗೆ ಮಾಡುವುದು ಬಹಳ ಕಷ್ಟ. ಆದ್ರೆ ನಾವು ಈ ಟ್ರಿಕ್ ಹಿಂದಿರುವ ಟೆಕ್ನಿಕ್ ಬಗ್ಗೆ ಮಾತನಾಡೋಣ. ಈ ಟ್ರಿಕ್ ಮೇನ್ ಪಾಯಿಂಟ್ ಏನೆಂದ್ರೆ ಮ್ಯಾಜಿಷಿಯನ್ ಬಳಸುವ ಕಾರ್ಡ್ ಒಂದೇ ಒಂದು ತುಂಡಾಗಿ ಕಾಣುತ್ತಿದ್ದರೂ ಅದು 2 ಕಾರ್ಡ್ಗಳನ್ನ ಗಮ್ನೊಂದಿಗೆ ಅಂಟಿಸಿ ಒಂದೇ ರೀತಿ ಕಾಣುವ ತುಂಡಾಗಿರುತ್ತೆ. ಕಾರ್ಡ್ ಅನ್ನ ಹೀಗೆ ಫೋಲ್ಡ್ ಮಾಡೋದ್ರಿಂದ ಅದು ಒಂದು ಸ್ಟ್ರಾಂಗ್ ಸ್ಟ್ರಕ್ಚರ್ ಆಗಿ ಬದಲಾಗ್ತದೆ. ಇದು ಡ್ರಿಂಕ್ ಕ್ಯಾನ್ ಭಾರವನ್ನ ಹೊತ್ತುಕೊಳ್ಳಬಲ್ಲದು. ಮ್ಯಾಜಿಷಿಯನ್ ನಮಗೆ ಕಾರ್ಡ್ ನ ಫ್ರಂಟ್ ಸೈಡ್ ಮಾತ್ರ ತೋರಿಸ್ತಾನೆ. ಆಡಿಯನ್ಸ್ಗೆ ಹಿಂದಿನ ಫೋಲ್ಡ್ ಮಾಡಿದ ಸ್ಟ್ರಕ್ಚರ್ ಕಾಣಿಸೋದಿಲ್ಲ. ಅದಕ್ಕೇನೆ ಕ್ಯಾನ್ ಒಂದು ತೆಳು ಕಾರ್ಡ್ ಮೇಲೆ ನಿಂತಂತೆ ಎಲ್ರಿಗೂ ಅನ್ನಿಸ್ತದೆ. ಇದು ನಾರ್ಮಲ್ ಪೀಪಲ್ ಕೂಡ ಬಹಳ ಈಸಿಯಾಗಿ ಮಾಡಬಲ್ಲ ಟ್ರಿಕ್. ಮೊಬೈಲ್ ಫೋನ್ ಅನ್ನ ಬಗ್ಗಿಸುವ ಮ್ಯಾಜಿಕ್. ಮ್ಯಾಜಿಕ್ ಶೋಗಳಲ್ಲಿ ಬಹಳಷ್ಟು ಜನರನ್ನ ಶಾಕ್ ಮಾಡುವ ಟ್ರಿಕ್ ಇದು. ಮ್ಯಾಜಿಕ್ ಮಾಡುವವರು ಒಂದು ಮೊಬೈಲ್ ಅನ್ನ ಕೈಯಲ್ಲಿ ತೆಗೆದುಕೊಳ್ತಾರೆ. ಆ ಫೋನ್ ನಾರ್ಮಲ್ ಆಗಿರ್ತದೆ. ಆದ್ರೆ ಒಮ್ಮೆಲೆ ಆ ಮ್ಯಾಜಿಷಿಯನ್ ತನ್ನ ಕೈಯಿಂದ ಆ ಫೋನ್ ಅನ್ನ ಬಗ್ಗಿಸ್ತಾನೆ. ಅದು ಕ್ಲಿಯರ್ ಆಗಿ ರಬ್ಬರ್ ಅಂತೆ ಬಗ್ಗಿ ಹೋಗ್ತದೆ. ಆಡಿಯನ್ಸ್ ಎಲ್ಲ ಸಡನ್ ಆಗಿ ವಾವ್ ಎಂದು ಕೂಗುತ್ತಾರೆ. ಆದ್ರೆ ಈ ಪರ್ಫಾರ್ಮೆನ್ಸ್ ಹಿಂದೆ ಒಂದು ರಹಸ್ಯವಿದೆ. ಇದರ ಹಿಂದೆ ಯಾವ ಪವರ್ಗಳು ಇಲ್ಲ, ಮಾಯಾನೂ ಇಲ್ಲ. ಇದು ಬಹಳ ಸಿಂಪಲ್ ಟ್ರಿಕ್. ಮ್ಯಾಜಿಷಿಯನ್ ತನ್ನ ನಾರ್ಮಲ್ ಫೋನ್ ಗಿಂತ ಸ್ವಲ್ಪ ಸ್ಪೆಷಲ್ ಫೋನ್ ಅನ್ನ ತಯಾರಿಸಿಕೊಳ್ತಾನೆ. ಅದರ ಬ್ಯಾಕ್ ನಲ್ಲಿ ಅರ್ಧ ಮಾತ್ರ ಇರುವ ಒಂದು ಎಕ್ಸ್ಟ್ರಾ ಫೇಕ್ ಬ್ಯಾಕ್ ಕವರ್ ಅನ್ನ ಅಳವಡಿಸಿರ್ತಾನೆ. ಈಗ ನೀವು ಈ ವಿಡಿಯೋದಲ್ಲಿ ನೋಡ್ತಿರುವಂತೆ ಪರ್ಫಾರ್ಮೆನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಆತನು ನಾರ್ಮಲ್ ಫೋನ್ ಅನ್ನ ತೋರಿಸ್ತಾನೆ. ಅದು ಮಾಡಿಫೈ ಮಾಡದ ಸೈಡ್ ಕಡೆ.
ಆದ್ರೆ ಆತನು ಫೋನ್ ಬಗ್ಗಿಸುವ ಇಂಪಾರ್ಟೆಂಟ್ ಟೈಮ್ ಅಲ್ಲಿ ಆ ಫೋನ್ ಹಿಂದಿರುವ ಎಕ್ಸ್ಟ್ರಾ ಫೇಕ್ ಬ್ಯಾಕ್ ಕವರ್ ಅನ್ನ ಮುಂದಕ್ಕೆ ತರ್ತಾನೆ. ಆಗ ಅರ್ಧ ಡಿಸ್ಪ್ಲೇ ಅರ್ಧ ಬ್ಯಾಕ್ ಕವರ್ ನಮಗೆ ಕಾಣ್ತದೆ. ಇದರೊಂದಿಗೆ ಆತನು ಫೋನ್ ಅನ್ನ ನಿಜವಾಗಿಯೂ ಬಗ್ಗಿಸಿದಂತೆ ನಮಗೆ ಅನಿಸ್ತದೆ. ಸೊ ಫ್ರೆಂಡ್ಸ್, ಈ ಮ್ಯಾಜಿಕ್ ಟ್ರಿಕ್ ಗಳಲ್ಲಿ ನಿಮಗೆ ಯಾವ ಮ್ಯಾಜಿಕ್ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು ಎಂಬುದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.